ತುಂಬಾ ಚೆನ್ನಾಗಿದೆ ಆದ್ಯ. ಬೇಕು ಅಂದ್ರೆ ನೀನು ಟೇಸ್ಟ್ ಮಾಡು. ಓವರ್ ಆಗಿ ಆಡ್ಬೇಡ. ಈ ಕಾಫಿ ನಿನ್ ಶರ್ಟ್ ಮೇಲೆ ಹಾಕ್ಬಿಡ್ತೀನಿ. ಬೇಡ 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 ಬೇಡ, ಕಾಫಿ ಕುಡ್ಸಿದ್ರೆ ಸಾಕು. ಇದಕ್ಕಿಂತ ಹ್ಯಾಪಿ ಮೂಮೆಂಟ್ ಬೇಕಾಗಿಲ್ಲ. ಕುಡ್ಸು ಆದ್ಯ, ಕುಡ್ಸು. ಕುಡ್ಸು. ಇಲ್ಲ ಮಾವ. ಕುಡಿ. ಆದ್ಯ ಕುಡ್ಸು. ಭಾವನವ್ರೆ, ಏನಿದೆಲ್ಲ? ಒಳ್ಳೆ ಮನ್ಸಿರೋರು ಭಗವಂತನಿಗೆ ಸಮಾನ. ಭಾವನವ್ರೆ, ಇದೇನ್ ಮಾವ ನೀವು ಇದ್ದಕ್ಕಿದ್ದ ಹಾಗೆ ಪುರೋಹಿತರಾಗಿ ಬದಲಾಗ್ಬಿಟ್ಟಿದ್ದೀರಾ? ಅಪಚಾರ ಅಪಚಾರ. ಪುರೋಹಿತನಾಗಿ ಅಲ್ಲಮ್ಮ, ಪೂಜೆ ಮಾಡಿಸ್ಕೊಂಡು ಬಂದೆ. ಅತ್ತೆ ಅವರ ಆರೋಗ್ಯ ಸರಿ ಇರ್ಲಿಲ್ಲಲ್ಲ, ಅದಕ್ಕೆ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಮಾಡಿಸ್ತೀರಾ ಮಾವ? ಏನ್ ಮಾತಾಡ್ತಿದ್ಯಮ್ಮ ನೀನು? ಈ ನಮ್ಮ ಅತ್ತೆಯವರು ನನಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿಸಿದ್ರು. ಈ ಮನೆಯಲ್ಲಿ ಜಾಗ ಕೊಟ್ರು. ಮೂರ್ ಹೊತ್ತು ಅನ್ನ ಹಾಕಿದ್ರು. ಅಂಥ ಮಹಾತಾಯಿಗೆ ಒಳ್ಳೇದ್ ಮಾಡ್ಬೇಕು ಅಂತ ನನಗಿರುತ್ತೆ ಅಲ್ವಾ, ಅದಕ್ಕೆ ಆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ನಿಲ್ಲಿಸ್ತೀಯ ನೀನ್ ನಾಟಕನ? ಮಾಡೋದೆಲ್ಲ ಮಾಡಿ ಇವಾಗ ನಾಟಕ ಆಡ್ತಿದ್ಯಾ? ಏನತ್ತೆ ಅವ್ರೆ, ನಾಟಕನ? ಪೂಜೆ ಮಾಡಿಸಿ ಪ್ರಸಾದ ತಗೊಂಡ್ ಬರೋದು ಕೂಡ ತಪ್ಪೇನ ಅತ್ತೆ ಅವ್ರೆ? ಹ ನೋಡಿ ಭಾವನವ್ರೆ, ನಾನೇನಾದ್ರು ತಪ್ಪು ಮಾಡಿದ್ನಾ? ವೆಂಕಟ್ರಾವ್, ನನ್ಗೆಲ್ಲ ಗೊತ್ತು. ನನ್ ಒಡವೆ ನೀನೇ ತಗೊಂಡಿದ್ಯಲ್ಲ? ಅತ್ತೆ ಅವ್ರೆ, ನಿಮ್ ಕತ್ತಲಿರೋ ಒಡವೆನ ನಾನೇ ತಗೋತೀನಿ ಅತ್ತೆ ಅವ್ರೆ. ನಾನೇನಾದ್ರು ಕಳ್ಳನ? ಈ ಮನೆಗಿರೋ ಏಕೈಕ ಒಬ್ಬನೇ ಒಬ್ಬ ಅಳಿಯ ಅತ್ತೆ ಅವ್ರೆ, ಅಳಿಯ. ನಿಲ್ಸು ನೀನ್ ನಾಟಕನ. ಒಂದ್ಸಲ ನನ್ ಚೌಲಿ ಕೂಡ ತಗೊಂಡೋಗಿದ್ದೆ. ಅಂತವನು ಒಡವೆ ತಗೊಂಡು ಹೋಗಿಲ್ಲ ಅಂದ್ರೆ ಹೇಗ್ ನಂಬೋದು? ರಘುರಾಮ ರಘುರಾಮ ರಘುರಾಮ, ತಪ್ಪು ಅತ್ತೆ ಅವ್ರೆ, ಇದು ತುಂಬಾ ಅನ್ಯಾಯ. ನಿಮಗೆ ಹುಷಾರಿಲ್ಲ ಅಂತ ಬೇಗ ಹುಷಾರಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡು ಬಂದ್ರೆ ನನ್ನನ್ನು ಇಷ್ಟೊಂದು ಅನುಮಾನಿಸ್ತಾ ಇದ್ದೀರಾ? ಭಾವನವ್ರೆ, ಯಾರನ್ನೂ ಅನುಮಾನಿಸದೇ ಇರೋ ನಮ್ಮಮ್ಮ ನಿಮ್ಮನ್ ಮಾತ್ರ ಯಾಕೆ ದ್ವೇಷಿಸ್ತಾರೆ? ಭಾವನವ್ರೆ, ಅತ್ತೆ ಅವ್ರೆ, ನಿಜವಾಗ್ಲೂ ನಿಮ್ ಮೊಡವನ್ನ ಎಲ್ಲಿಟ್ಟಿದ್ರು ಅಲ್ಲೇ ಹುಡುಕಿ. ನಾನು ಹುಷಾರಾದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಜಾನಕಿ ಹರಕೆ ಹೊತ್ಕೊಂಡ್ಲಂತೆ. ಅದಕ್ಕೆ ರಾಜಲಕ್ಷ್ಮಿ ಒಬ್ಳೆ ಹೋಗ್ ಬರ್ತಾಳೆ ಅಂತ ಹೇಳ್ತಿದ್ದೀನಿ. ರಾಜಲಕ್ಷ್ಮಿ ಒಬ್ಳೆ ಆದ್ರೆ ಬೇಡಮ್ಮ, ಜೊತೆಗೆ ಆದ್ಯ ಕೂಡ ಹೋದ್ರೆ ಕಳ್ಸಿ. ಮಧ್ಯದಲ್ಲಿ ಅವಳಿ ಅಕ್ರಾಜು? ಇಲ್ಲಮ್ಮ, ಜೊತೆಗೆ ಆದ್ಯ ಕೂಡ ಹೋದ್ರೇನೆ ಯಾವ ಚಿಂತೆನೂ ಇರಲ್ಲ. ಅವಳಿಗೂ ಕೂಡ ಧೈರ್ಯ ಇರುತ್ತೆ. ಏನಮ್ಮ, ನೀನ್ ಹೋಗ್ತೀಯಾ? ನೀವು ಪರ್ಮಿಷನ್ ಕೊಟ್ರೆ ಹೋಗೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಹಾಗಾದ್ರೆ ಹುಷಾರಾಗಿ ಹೋಗಿ ಬನ್ನಿ.
ನೋಡಿದ್ಯಾ ಅಪ್ಪ ಎಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರು. ನಿನ್ನ ಅಷ್ಟಕ್ಕೂ ಹೋಗಕ್ ಬಿಡಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನಮ್ ರಾಜು ಹೇಳಿದಿಕ್ಕೆ ಏನು ಅನ್ನಕ್ಕಾಗ್ತಿಲ್ಲ. ಛೀ, ಈಗಲೇ ಈ ಲಗೇಜ್ನ ಎತ್ತೋಕ್ಕಾಗ್ತಿಲ್ಲ, ಮತ್ತೆ ಅದನ್ನ ಎತ್ಕೊಂಡು ಹೋಗ್ಬೇಕಾ? ನಿನಗೇನೋ ಹೊರಗಡೆ ತಿಂದು ಅಭ್ಯಾಸ ಇದೆ. ಜಿ ನೀವಿಬ್ರು ಹೊರಡಿ. ಅಲ್ಲಿ ತಲುಪಿದ ತಕ್ಷಣ ನಮಗ್ ಫೋನ್ ಮಾಡಿ. ಸರಿಮ್ಮ. ಒಂದ್ ನಿಮಿಷ, ನಾನು ಸ್ಕಾರ್ಫ್ ಮರ್ತ್ಬಿಟ್ಟಿದ್ದೀನಿ, ಹೋಗಿ ತಗೊಂಬರ್ತೀನಿ.